ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ SLC ರಿಸಲ್ಟ್ ಬರ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳು ಖುಷಿಯಾಗಿ ಕೂಡ ಅದಾರ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಪಾಸ್ ಆಗದೇ ಇರೋ ಕಾರಣ ಅಥವಾ ಬೇರೆ ಯಾವುದೇ ರಿಸಲ್ಟ್ ಕಡಿಮೆ ಬಂದಿರೋದ್ರಿಂದ ದುಃಖ ಆಗಿದ್ದಾರೆ. ಅಂತಹ ದುಃಖಿತ ವಿದ್ಯಾರ್ಥಿಗಳಿಗೆ ನಾನು ಕೆಲವೊಂದಿಷ್ಟು ಕಿವಿ ಮಾತುಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದೀನಿ. ನನ್ನ ಜೀವನದೊಳಗೆ ಅನೇಕ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ಆಗಿದ್ದಾವೆ. ಇವೊಂದು ನಾನು SLC ಕೂಡ ಬಹಳಷ್ಟು ಕಡಿಮೆ ಪರ್ಸೆಂಟೇಜ್ ತೊಗೊಂಡು ಪಾಸ್ ಆಗೇನಿ. ಬಟ್ ಇವತ್ತಿನ ದಿನ ನಾನು ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ ಅಂತಂದ್ರೆ ಲೈಫ್ ಹ್ಯಾಸ್ ಅ ಸೆಕೆಂಡ್ ಚಾನ್ಸ್ ಅಂತ ಹೇಳ್ತೀನಿ ನಾನು. ಪ್ರತಿಯೊಬ್ಬ ಜೀವನಕ್ಕೆ, ಪ್ರತಿಯೊಬ್ಬ ಜೀವನದ ವ್ಯಕ್ತಿಗೆ ಕೂಡ ಎರಡನೇ ಅವಕಾಶ ಅಂತ ಇದ್ದೇ ಇದೆ. ಅದಕ್ಕೋಸ್ಕರ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ರಿಸಲ್ಟ್ ಏನೇ ಆಗಲಿ, ನಿಮ್ಮ ರಿಸಲ್ಟ್ ಪಾಸ್ ಆಗಲಿ, ಪಾಸ್ ಆಗದೇ ಇರಲಿ ಅಥವಾ ಕಡಿಮೆ ಆಗಲಿ, ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಸೆಕೆಂಡ್ ರ್ಯಾಂಕ್ ಬರಲಿ, ರಿಸಲ್ಟ್ ಬಗ್ಗೆ ವರಿಬೇಡ. ನಿಮಗೆ ಜೀವನ ಮಾಡಲಿಕ್ಕೆ ಜಗತ್ತು ಬಹಳ ದೊಡ್ಡದಿದೆ, ವಿಶಾಲವಾಗಿದೆ. ನೀವು ಇನ್ನೂ ಕಲಿಯೋದು ಬಹಳ ಇದೆ, ಬೆಳೆಯೋದು ಬಹಳ ಇದೆ. ಈ ಸಣ್ಣ ರಿಸಲ್ಟಿಗೋಸ್ಕರ ನೀವು ಇಷ್ಟು ನೊಂದುಕೊಳ್ಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಅಫ್ಕೋರ್ಸ್ ನೀವು ಎಫರ್ಟ್ ಹಾಕಿರ್ತೀರಿ, ಎಲ್ಲೋ ಒಂದು ಕಡೆ ಏನೋ ಒಂದು ಸಣ್ಣ ಚೂರಿನಿಂದ, ನಿಮ್ಮ ಮಿಸ್ಟೇಕ್ಸ್ಗಳ ಸಮಸ್ಯೆಯಿಂದ ನಿಮ್ಮ ರಿಸಲ್ಟ್ ಕಡಿಮೆ ಆಗಿರ್ತದೆ. ಬಟ್ ನಾನು ಹೇಳ್ತೀನಿ, ಖಂಡಿತವಾಗ್ಲೂ ಕೂಡ ನಿಮಗೆ ಇವತ್ತಿನ ರಿಸಲ್ಟ್ ಏನೋ ಕಡಿಮೆ ಬಂದಿರಬಹುದು, ಬಟ್ ಜೀವನದೊಳಗೆ ಏನು ಹೇಳಿಕ್ಕೆ ಬರೋಂಗಿಲ್ಲ. ನೀವು ಮುಂದೊಂದು ದಿನ ಸಚಿನ್ ತೆಂಡೂಲ್ಕರ್ ಆಗ್ಬೋದು, ಮುಂದೊಂದು ದಿನ ಐನ್ಸ್ಟೀನ್ ಆಗ್ಬೋದು, ಮುಂದೊಂದು ದಿನ APJ ಅಬ್ದುಲ್ ಕಲಾಂ ಆಗ್ಬೋದು. ಬಟ್ ನಮ್ಮ ಜೀವನ ಹೆಂಗಿರಬೇಕಂತಂದರೆ ಒಂದು ನದಿಯ ನೀರಿನಂತೆ ನಿರಂತರವಾಗಿ ಸದಾ ಹರಿತಾ ಇರಬೇಕು. ಅಂದಾಗ ಮಾತ್ರ ಆ ನದಿಯ ನೀರನ್ನು ಪವಿತ್ರ ಮತ್ತು ಕುಡಿಲಿಕ್ಕೆ ಮತ್ತು ಬಳಸಲಿಕ್ಕೆ ಯೋಗ್ಯತೆ ಅಂತ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಕೂಡ ನಮಗೆ ಕೂಡ ಸಮಾಜದಲ್ಲಿ ನಮಗೆ ಎಷ್ಟೋ ಜನ ನಮಗೆ ನಿಂದಿಸಿದ್ರು ಕೂಡ ಪರವಾಗಿಲ್ಲ, ಇವನು ಫೇಲ್ ಆಗಿದ್ದಾನೆ ಅಂದ್ರೂ ಕೂಡ ಪರವಾಗಿಲ್ಲ. ನಮ್ಮ ತಂದೆ ತಾಯಿಗೋಸ್ಕರ, ನನ್ನ ಭವಿಷ್ಯದ ಜೀವನಕ್ಕೋಸ್ಕರ ನಾನು ಇವತ್ತಿನ ದಿನ ಸರಿಯಾಗಿ ಬದುಕಬೇಕಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹೇಳಲಿಕ್ಕೆ ಇಷ್ಟ ಹೋಗ್ತಾ ಇರೋದು, ರಿಸಲ್ಟ್ ಏನೇ ಆಗಲಿ, ನಿಮ್ಮ ಜೀವನದೊಳಗೆ ಸೆಕೆಂಡ್ ಚಾನ್ಸ್ ಇದೆ. ಆ ಸೆಕೆಂಡ್ ಚಾನ್ಸ್ಗೋಸ್ಕರ ನೀವು ಇವತ್ತಿನ ದಿನ ಏನು ಮಾಡಿರಬೇಕು, ಇವತ್ತಿನ ದಿನ ಚೆನ್ನಾಗಿರ್ಬೇಕಾಗ್ತದೆ. ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇನ್ನೂ 2 ಸಲ ಅವಕಾಶಗಳದಾವ, ಅವುಗಳನ್ನು ಕಟ್ಟಿ ಬರೀಬಹುದು. ಈ ವರ್ಷ ಫೇಲ್ ಆದರೆ ಏನಂತೂ ನಿಮಗೆ ನಿಮ್ಮ ಮೆದುಳು ಕೂಡ ಬೆಳೀತದೆ, ನೀವು ಕೂಡ ಬೆಳಿತೀರಿ, ನೀವು ಕೂಡ ಮುಂದೊಂದು ದಿನ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀರಿ. ಆ ಸಮಯದೊಳಗಡೆ ಫೇಲ್ ಆದಂತಹ ವಿದ್ಯಾರ್ಥಿನೇ ಚೆನ್ನಾಗಿ ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಅದಾವ ಅಂತ ಹೇಳ್ತಿದ್ದೀನಿ. ಸೊ ಇವೆಲ್ಲ ಕಾರಣಗಳು ಇಟ್ಕೊಂಡು ನೀವು ಇವತ್ತಿನ ದಿನವನ್ನು ಚೆನ್ನಾಗಿ ಕಳಿಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ನಿಮ್ಮ ಶಿಕ್ಷಕರಿಗೆ ನೀವು ಹೇಳೋದನ್ನು ಮರಿಬೇಡಿ. ಅವ್ರಿಗೆ ಕಾಲ್ ಮಾಡಿ, ಅದು ಫೇಲ್ ಆಗಲಿ, ಪಾಸ್ ಆಗಲಿ, ಕಡಿಮೆ ರಿಸಲ್ಟ್ ಬರಲಿ, ಚೆನ್ನಾಗಿ ಪರ್ಸೆಂಟೇಜ್ ಬರಲಿ, ಅವ್ರ ಜೋಡಿ ಮಾತಾಡಿ, ನೀವು ಅವ್ರ ಜೋಡಿ ಚರ್ಚೆ ಮಾಡಿ. ಸೊ ನಿಮ್ಮ ನಿರ್ಧಾರಗಳು ಚೆನ್ನಾಗಿರಲಿ, ನಿಮ್ಮ ತಂದೆ ತಾಯಿಗಳ ಭವಿಷ್ಯಕ್ಕೋಸ್ಕರ. ಅಫ್ಕೋರ್ಸ್ ಅವ್ರು ನಿಮ್ಮ ರಿಸಲ್ಟ್ ಕಡಿಮೆ ಬಂದಿದೆ ಅಂತ ನಿಮ್ಗೆ ಅವ್ರು ಬೈಬೋದು, ಹೊಡಿಬೋದು. ಬಟ್ ನನ್ನ ಮಗ ಚೆನ್ನಾಗಿ ಮುಂದೆ ಬರಲಿ, ನನ್ನ ಮಗ ಜೀವನದೊಳಗೆ ಏನೋ ಸಾಧನೆ ಮಾಡಲಿ ಅಂತ ಅವ್ರ ಕರ್ತವ್ಯವನ್ನು ಅವ್ರು ಪಾಲನೆ ಮಾಡ್ತಿದ್ದಾರೆ. ಬಟ್ ನೀವು ಕೂಡ ಅಷ್ಟೇ, ನೀವು ಕೂಡ ನಾಳೆ ಮುಂದೆ ಬರಬೇಕನ್ನೋ ಸಂಬಂಧ ಇವತ್ತಿನ ದಿನವನ್ನು ನೀವು ಚೆನ್ನಾಗಿ ಕಳಿಬೇಕಾಗ್ತದೆ. ಸೊ ಏನೋ ಆಗಲಿ, ನಿಮ್ಮ ರಿಸಲ್ಟ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಮತ್ತು ನಿಮ್ಮ ಭವಿಷ್ಯದ ಜೀವನ ಕೂಡ ಚೆನ್ನಾಗಿರಲಿ ಅಂತ ನಾನು ಕೂಡ ಬಯಸ್ತಾ ಇದ್ದೀನಿ. ನಿಮ್ಗೆ ಏನೋ ಸಮಸ್ಯೆಗಳಿದ್ದರೆ ದಯವಿಟ್ಟು ನಿಮ್ಮ ಟೀಚರ್ಸ್ಗಳನ್ನು ಭೇಟಿಯಾಗ್ರಿ, ಅವ್ರ ಜೋಡಿ ಮಾತಾಡಿ ನಿರ್ಧಾರ ತಗೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರುವಂತಹ ಶಕ್ತಿ ನಿಮಗೆ ಗೊತ್ತಿರಂಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ವಲ್ಪ ನಿಮಗೆ ಸೆಕೆಂಡ್ ಚಾನ್ಸ್ ಅಂತ ಬೇಕೇ ಬೇಕಾಗ್ತದೆ. ಸೊ ನೀವು ಇವತ್ತಿನ ದಿನವನ್ನು ಮತ್ತು ನಾಳಿನ ಭವಿಷ್ಯಕ್ಕೋಸ್ಕರ ಇವತ್ತು ಫೇಲ್ ಆಗಲಿ, ಬಟ್ ನಾಳೆ ಮತ್ತೊಂದ್ಸಲ ಹೇಳ್ತೀನಿ, ಗೆಲ್ತೀನಿ ಅನ್ನುವಂತಹ ಭರವಸೆ ನಿಮ್ಮಲ್ಲಿ ಇರಲಿ ಅಂತ ನಾನು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ದಿನದೊಳಗಡೆ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಿಮ್ಮ ಒಂದು ಕ್ವಾರೀಸ್ ಮತ್ತು ಸಮಸ್ಯೆಗಳನ್ನ ಮತ್ತು ಪ್ರಾಬ್ಲಮ್ಸ್ಗಳನ್ನ, ಪ್ರಶ್ನೆಗಳನ್ನ ಕೆಳಗಿನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಂಡು ನಮಸ್ಕಾರ.